ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಫ್ರಿಕ್ಷನ್ ಆ್ಯಂಡ್ ಫೋರ್ಸ್ ಆಫ್ ಎ ಫ್ರಿಕ್ಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 5.4.2 ನೋಡಿ, ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್, ಸಂಪರ್ಕರಹಿತ ಬಲಗಳು. ಯಾವುದೆಲ್ಲ ಸಂಪರ್ಕ ಇಲ್ಲದೆ ಉಂಟಾಗ್ತಕ್ಕಂತಹ ಬಲಗಳಿದೆ ಅಂತೇಳಿ. ದೇರ್ ಆರ್ ಫೋರ್ಸಸ್ whose effect can be experienced even if the objects are not in contact. ಯಾವುದೇ ಒಂದು ವಸ್ತುವಿನ ಮೇಲೆ ಉಂಟಾಗ್ತಕ್ಕಂತಹ ಬಲದ ಪರಿಣಾಮವು ರಹಿತವಾಗಿರುತ್ತೆ. ದೀಸ್ ಫೋರ್ಸಸ್, ಇಂತಹ ಬಲವನ್ನು ವಾಟ್ ವಿ ಕಾಲ್ ಆಸ್ ಸಂಪರ್ಕರಹಿತವಾದಂತಹ ಬಲವನ್ನು, ವಸ್ತುವಿನ ಮೇಲೆ ಉಂಟಾಗ್ತಕ್ಕಂತಹ ಬಲದ ಪರಿಣಾಮವು ಸಂಪರ್ಕ ಇಲ್ಲದೆ ಉಂಟಾದರೆ ಈ ರೀತಿಯ ಬಲವನ್ನು ನಾವೇನಂತ ಕರಿತೀವಿ? ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. The force whose effect can be experienced even if the object are not in contact. These forces are called non-contact forces. Let us learn about non-contact forces. ಹಾಗಾದ್ರೆ ಅದರ ಬಗ್ಗೆ, ಸಂಪರ್ಕರಹಿತ ಬಲಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಕಾಂತೀಯ ಬಲ. Do you remember learning about magnets in the chapter Exploring Magnet? ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್, ಕಾಂತೀಯ ಅನ್ವೇಷಣೆ, ಈ ಒಂದು ಲೆಸನಲ್ಲಿ ಕಾಂತಗಳ ಬಗ್ಗೆ ಹೆಚ್ಚು ಓದಿದ್ದೀರಾ. ಇನ್ ಕ್ಯೂರಿಯಾಸಿಟಿ ಗ್ರೇಡ್ 6 ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಕ್ಯೂರಿಯಾಸಿಟಿ, ಕುತೂಹಲ ಎಂಬ ಇದರಲ್ಲಿ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ಸಲ್ಲಿ ಮ್ಯಾಗ್ನೆಟ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ವಿ ಲರ್ನ್ ದಟ್ ಎ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ಆಬ್ಜೆಕ್ಟ್ಸ್ ಮೇಡ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಮ್ಯಾಗ್ನೆಟ್ ಏನು, ವಸ್ತುಗಳನ್ನು, ಕಾಂತೀಯ ವಸ್ತುಗಳನ್ನು ಏನಿರುತ್ತೋ ಅವುಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಕಾಂತೀಯ ಪರಿಣಾಮವನ್ನು ಉಂಟು ಮಾಡೋದ್ರ ಮೂಲಕ ಕಾಂತತ್ವವನ್ನು ತೋರಿಸುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಅದು ಆಕರ್ಷಣೆಗೆ ಒಳಪಡುತ್ತೆ, ಕಾಂತವು ಆಕರ್ಷಿಸಲ್ಪಡುತ್ತೆ. ವೆನ್ ಟೂ ಮ್ಯಾಗ್ನೆಟ್ಸ್ ಆರ್ ಬ್ರಾಡ್ ಕ್ಲೋಸ್ ಟು ಈಚ್ ಅದರ್ ಲೈಕ್ ಪೋಲ್ಸ್ ನಾರ್ತ್ ಆ್ಯಂಡ್ ಸೌತ್ ರಿಪಲ್ ಈಚ್ ಅದರ್ ವೈಲ್ ಅನ್ಲೈಕ್ ಪೋಲ್ಸ್ ನಾರ್ತ್ ಸೌತ್ ಆ್ಯಂಡ್ attract each other. ಇಲ್ಲಿ when two magnets are brought close to each other, ಯಾವುದೇ ಎರಡು ಕಾಂತಗಳನ್ನು ಒಂದಕ್ಕೊಂದು ಹತ್ತಿರಕ್ಕೆ ತಂದಾಗ ಅದರಲ್ಲಿ ಲೈಕ್ ಪೋಲ್ಸ್ ಇರುತ್ತಲ್ಲ, ಒಂದೇ ರೀತಿ ಲೈಕ್ ಪೋಲ್ಸ್, ನಾರ್ತ್ ಇದ್ರೆ ಅಥವಾ ಸೌತ್ ಇದ್ರೆ, ಲೈಕ್ ಪೋಲ್ಸ್ ಸಮಾಂತರ ಧ್ರುವಗಳಿದ್ರೆ ಅವು ರಿಪ್ಪಲ್ ಟು ಈಚ್ ಅದರ್, ವಿಕರ್ಷಿಸಲ್ಪಡುತ್ತದೆ. ಹಾಗೆ ವೈಲ್ ಅನ್ಲೈಕ್ ಪೋಲ್ಸ್, ಸಮ ಇಲ್ಲದೆ ಇರ್ತಕ್ಕಂತಹ ಧ್ರುವಗಳು, ಒಂದಕ್ಕೊಂದು ಆಪೋಸಿಟ್ ಇರ್ತಕ್ಕಂಥ ಧ್ರುವ, ಒಂದು ನಾರ್ತು ಒಂದು ಸೌತು, ಆ ಥರ ಇದ್ರೆ ಅಟ್ರಾಕ್ಟ್ ಟು ಈಚ್ ಅದರ್. ಒಂದೊಂದು ವಿರುದ್ಧ ಧ್ರುವಗಳಿದ್ರೆ, ಒಂದೇ ಧ್ರುವಗಳಿದ್ರೆ ವಿಕರ್ಷಿಸುತ್ತೆ, ಅಂದರೆ ಎರಡು ದೂರ ಹೋಗುತ್ತೆ. ಒಂದೇ ಥರ ಇದ್ದರೆ ದೂರ ಹೋಗುತ್ತೆ. ಬೇರೆ ಥರ ಇದ್ದರೆ ಒಂದಕ್ಕೊಂದು ಆಕರ್ಷಿಸಲ್ಪಡುತ್ತೆ, ಹತ್ರ ಬರುತ್ತೆ, ಅಟ್ರಾಕ್ಟ್ಸ್. ಅನ್ಲೈಕ್ ಪೋಲ್ಸ್, ಉದಾಹರಣೆಗೆ ನಾರ್ತ್ ಟು ಸೌತ್ ಇದ್ದರೆ ಅಟ್ರಾಕ್ಟ್ ಟು ಈಚ್ ಅದರ್. ಇನ್ ಆನ್ ಅರ್ಲಿಯರ್ ಚಾಪ್ಟರ್ ಆಫ್ ದಿಸ್ ಬುಕ್ ವಿ ಆಲ್ಸೋ ಲರ್ನ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ವಿಚ್ ಬಿಹೇವ್ ಲೈಕ್ ಎ ಮ್ಯಾಗ್ನೆಟ್ಸ್. ನಾವೀಗ ಆಲ್ರೆಡಿ ಮುಂಚೆನೇ ಕಾಂತಗಳು ಈ ಒಂದು ಲೆಸನಲ್ಲಿ ಓದಿದ್ದೀವಿ. ಏನು, ಕಾಂತಗಳು ವಿದ್ಯುತ್ ಕಾಂತವಾಗಿ ವರ್ತಿಸುತ್ತವೆ ಅಂತೇಳಿ ಓದಿದ್ದೀವಿ. ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್ ಆರ್ ಆಲ್ಸೋ ಎ ಫಾರ್ಮ್ ಆಫ್ ಎ ಪುಷ್ ಆ್ಯಂಡ್ ಪುಲ್. ಹಾಗೆ ಅಟ್ರಾಕ್ಷನ್ ಮತ್ತು ರಿಪಲ್ಷನ್, ಆಕರ್ಷಣೆ ಮತ್ತು ವಿಕರ್ಷಣೆ, ಒಂದು ವಸ್ತುವಿನ ನಡುವೆ ಇರ್ತಕ್ಕಂಥ ಆಕರ್ಷಣೆ ಮತ್ತು ವಿಕರ್ಷಣೆಗಳು ಯಾವ ರೀತಿ ವರ್ತಿಸುತ್ತೆ ಅಂದರೆ ಪುಷ್ ಆ್ಯಂಡ್ ಪುಲ್ ಥರ, ತಳ್ಳುವಿಕೆ ಎಳೆಯುವಿಕೆ ಥರ ಇರುತ್ತೆ. ದಟ್ ಈಸ್ ಇದನ್ನೇ ನಾವೇನಂತೀವಿ? ಪುಲ್ ಆ್ಯಂಡ್ ಪುಷನೆ. ವಸ್ತುಗಳ ನಡುವೆ ಇರ್ತಕ್ಕಂಥ ಆಕರ್ಷಣ ಮತ್ತು ವಿಕರ್ಷಣೆಯ ಈ ಒಂದು ಬಲವನ್ನೇ, ನಡುವೆ ಇರ್ತಕ್ಕಂಥ ಪುಷ್ ಆ್ಯಂಡ್ ಪುಲ್, ಎಳೆಯುವಿಕೆ ಮತ್ತು ತಳ್ಳುವಿಕೆಯನ್ನೇ ನಾವು ಫೋರ್ಸ್, ಬಲ ಅಂತೇಳಿ ಕರೆಯೋದು. ಕ್ಯಾನ್ ಯು ರಿಕಾಲ್ ದಟ್ ಎ ಮ್ಯಾಗ್ನೆಟ್ ಕುಡ್ ಎಕ್ಸರ್ಟ್ ಫೋರ್ಸ್ ಆನ್ ಅನದರ್ ಮ್ಯಾಗ್ನೆಟ್ ಆರ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್ ವಿತೌಟ್ ಬೀಯಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್? ನಿಮಗೆ ನೆನಪಿರ್ಬೋದು, ಒಂದು ಕಾಂತವು ಮತ್ತೊಂದು ಕಾಂತವನ್ನು ಸಂಪರ್ಕ ಇಲ್ಲದೆಯೇ ಅದು ಆಕರ್ಷಿಸಲ್ಪಡುತ್ತೆ, ಅಂದರೆ ಕಾಂತೀಯ ವಸ್ತುವನ್ನಾಗಿ ಮಾಡುತ್ತೆ. ವಿತೌಟ್ ಸಂಪರ್ಕ ಅಂದರೆ ವಿತೌಟ್ ಕಾಂಟ್ಯಾಕ್ಟ್ ಇಲ್ಲದೇ ಮಾಡುತ್ತೆ ಅನ್ನೋದನ್ನು ನಾವೀಗ ಆಲ್ರೆಡಿ ಕಲ್ತಿದ್ದೀವಿ.
ಮ್ಯಾಗ್ನೆಟ್ಗಳು ನೋಡಿ, ಒಂದು ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಒಂದು ದೂರ ಇರುತ್ತೆ, ಆದರೂ ಅದು ಆಕರ್ಷಣೆಗೆ ಒಳಗಾಗುತ್ತೆ. ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಓದಿದ್ದೀವಿ. ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಲೆಟಸ್ ಟೆಸ್ಟ್ ಟೇಕ್ 2 ರಿಂಗ್ ಮ್ಯಾಗ್ನೆಟ್ಸ್ ಆ್ಯಂಡ್ ಎ ವುಡನ್ ಸ್ಟಿಕ್. ಇಲ್ಲಿ ಕೊಟ್ಟಿದ್ದಲ್ಲ, ಒಂದು ಮರದ ತುಂಡು, ಈ ರಿಂಗ್ ಮ್ಯಾಗ್ನೆಟ್, ಈ ರೀತಿ ರಿಂಗ್ ಥರ ಇರ್ತಕ್ಕಂಥ ಸುರುಳಿ ಆಕಾರದ 2 ಕಾಂತಗಳನ್ನು ಮ್ಯಾಗ್ನೆಟ್ಸ್ನ ತೊಳಿ. ವೈಲ್ ಹೋಲ್ಡಿಂಗ್ ದಿ ಸ್ಟಿಕ್ ಇನ್ ಎ ವರ್ಟಿಕಲ್ ಪೊಸಿಷನ್ ಓವರ್ ಎ ವುಡನ್ ಟೇಬಲ್, ಇನ್ಸರ್ಟ್ 1 ರಿಂಗ್ ಮ್ಯಾಗ್ನೆಟ್ ಇಂಟು ಆನ್ ಟು ದ ಸ್ಟಿಕ್. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಈ ಒಂದು ಸ್ಟಿಕ್ಕನ್ನು ಒಂದು ಟೇಬಲ್ಗೆ ಗಟ್ಟಿಯಾಗಿ ನಿಲ್ಲಿಸಿ ಒಂದು ಮ್ಯಾಗ್ನೆಟನ್ನು ಹಾಕಿ ಇದಕ್ಕೆ ಆ ಸ್ಟಿಕ್ ಒಳಗೆ. ನಾವು ಇನ್ಸರ್ಟ್ ದ ಸೆಕೆಂಡ್ ರಿಂಗ್ ಮ್ಯಾಗ್ನೆಟ್ ಅಬೋವ್ ಇಟ್ ಸಚ್ ದಟ್ ದ ಲೈಕ್ ಪೋಲ್ಸ್ ಆಫ್ ದ 2 ಮ್ಯಾಗ್ನೆಟ್ಸ್ ಈಚ್ ಅದರ್. ಮತ್ತು ಇನ್ನೊಂದು ಮ್ಯಾಗ್ನೆಟನ್ನು, ಈ ರಿಂಗ್ ಮ್ಯಾಗ್ನೆಟನ್ನು ಒಂದೇ ಧ್ರುವಗಳಿರ್ತಕ್ಕಂತಹ ಕಡೆಗೆ ಒಂದಕ್ಕೊಂದು ಫೇಸ್, ಇದು ನಾರ್ತ್, ಇದು ನಾರ್ತ್ ಇರಬೇಕು, 2 ಸೇಮ್ ಇರೋ ರೀತಿಯಲ್ಲಿ ಮತ್ತೊಂದು ರಿಂಗ್ ಮ್ಯಾಗ್ನೆಟನ್ನು ಸುರುಳಿ ಆದಂತಹ ಕಾಂತವನ್ನು ಆ ಸ್ಟಿಕ್ಕಿಗೆ ಹಾಕಿ. ಡಸ್ ದ ಸೆಕೆಂಡ್ ಮ್ಯಾಗ್ನೆಟ್ ಸ್ಟೇ ಫ್ಲೋಟಿಂಗ್ ಎಬೋವ್ ದ ಫಸ್ಟ್ ಮ್ಯಾಗ್ನೆಟ್. ಅಂದರೆ ಈ ಎರಡರಲ್ಲೂ ಸೆಕೆಂಡ್ ಮ್ಯಾಗ್ನೆಟ್ಟು ತೇಲುತ್ತಿರುವಂತೆ ನಿಮಗೆ ಫಸ್ಟ್ ಮ್ಯಾಗ್ನೆಟ್ಗೆ ಹೋಲಿಸ್ಕೊಂಡ್ರೆ ಕಾಣುತ್ತಾ ಅಂತ ಕೇಳ್ತಿದ್ದಾರೆ. ಟ್ರೈ ಪುಷಿಂಗ್ ದ ಸೆಕೆಂಡ್ ಮ್ಯಾಗ್ನೆಟ್ ಡೌನ್ ಜೆಂಟ್ಲಿ, ಡು ಯು ಫೀಲ್ ದ ಫೋರ್ಸ್ ಆನ್ ಇಟ್. ಹಾಗೆ ಈ 2 ಮ್ಯಾಗ್ನೆಟ್ ಇರುತ್ತಲ್ಲ, ಇದಾಗ್ತಿರ್ತಲ್ಲ, ಇದರ ಫಸ್ಟ್ ಮ್ಯಾಗ್ನೆಟ್ನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಾಗ ಯಾವುದೋ ಒಂದು ಬಲ, ಒಂದು ಎಳೆಯುತ್ತಿರುವಂತೆ ನಿಮಗೆ ಅನುಭವ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಹೌದು, ಅದರ ಹತ್ರ ಹೋಗ್ತಿದ್ದಾಗ ಅದನ್ನು ಆಕರ್ಷಿಸುವಂತೆ ಅಲ್ವಾ, ಎಳೀತಿರುವಂತೆ ಕಾಣುತ್ತೆ. ಆದರೆ ಅಪೋಸಿಟ್ ಪೋಲ್ಸ್ ಇದ್ರೆ ಆಗುತ್ತೆ, ಸೇಮ್ ಪೋಲ್ ಇದ್ರೆ ಕಷ್ಟ. ನಾವು ರಿವರ್ಸ್ ದ ಪೋಲ್ಸ್ ಆಫ್ ದ ಬೋತ್ ಮ್ಯಾಗ್ನೆಟ್, ದಟ್ ದ ಸೆಕೆಂಡ್ ಮ್ಯಾಗ್ನೆಟ್ ಸ್ಟಿಲ್ ರಿಮೈನಿಂಗ್ ಫ್ಲೋಟಿಂಗ್. ಇದು ಒಂದೇ ಪೋಲು, 2 ಒಂದೇ ಧ್ರುವಗಳಿರೋದ್ರಿಂದ ಅದು ಅಷ್ಟು ಹತ್ತಿರಕ್ಕೆ ಬರೋ ಥರ ಕಾಣಲ್ಲ. ಅದೇ ಇನ್ನೊಂದ್ರಲ್ಲಿ ನಾವು ರಿವರ್ಸ್ ದ ಪೋಲ್ಸ್ ಆಫ್ ಬೋತ್ನ ಮ್ಯಾಗ್ನೆಟ್ಸ್, 2 ಮ್ಯಾಗ್ನೆಟ್ಗಳ ದಿಕ್ಕನ್ನು, ಅವುಗಳ ಧ್ರುವಗಳನ್ನು ಬದಲಿಸಿ. ಡಸ್ ದ ಸೆಕೆಂಡ್ ಮ್ಯಾಗ್ನೆಟ್ ಸ್ಟಿಲ್ ರಿಮೈನಿಂಗ್ ಫ್ಲೋಟಿಂಗ್. ಈಗಲೂ ಸಹ 2ನೇ ಮ್ಯಾಗ್ನೆಟ್ ಫ್ಲೋಟಿಂಗ್ ಥರನೇ ಇದೆಯಾ, ತೇಲುವಂತೆ. ವಿ ಫೈಂಡ್ ದಟ್ ದ ಮ್ಯಾಗ್ನೆಟ್ ಕ್ಯಾನ್ ಎಕ್ಸರ್ಟ್ ಫೋರ್ಸ್ ಆನ್ ಅನದರ್ ಮ್ಯಾಗ್ನೆಟ್ ವಿತೌಟ್ ಬೀಯಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್. ನಾವೇನನ್ನ ಕಲ್ತ್ಕೊಂಡ್ವಿ, ಇಲ್ಲಿ ಯಾರು ಇಲ್ಲಿಂದ ಈ ಮ್ಯಾಗ್ನೆಟ್ನ ತಳ್ಳೋದು ಬೇಡ, ಈ ಮ್ಯಾಗ್ನೆಟ್ನ ತಳ್ಳೋದು ಬೇಡ. ಯಾರ ಒಂದು ಬಲದ ಸಂಪರ್ಕ ಇಲ್ಲದೆ ಒಂದಕ್ಕೊಂದು ಆ ಮ್ಯಾಗ್ನೆಟ್ಗಳು, ಕಾಂತಗಳು ಸಂಪರ್ಕ ಇಲ್ಲದೇ ಆಕರ್ಷಿಸುವುದನ್ನು ನಾವು ಎಕ್ಸರ್ಟ್, ಅವುಗಳಲ್ಲಿ ಬಲ ಉಂಟಾಗಿರೋದನ್ನು, ಒಂದು ಆಕರ್ಷಣೆ ಇರೋದನ್ನು ನೋಡಿದ್ವಿ. ಫೋರ್ಸ್ ಬಿಟ್ವೀನ್ 2 ರಿಂಗ್ ಮ್ಯಾಗ್ನೆಟ್, 2ರ ನಡುವೆ ಇರ್ತಕ್ಕಂಥ ಬಲವನ್ನು ಗುರುತಿಸಿರುವಂಥದ್ದು. ವಿತೌಟ್ ಕಾಂಟ್ಯಾಕ್ಟ್, ಯಾವುದೇ ಸಂಪರ್ಕ ಇದೆ. ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಮ್ಯಾಗ್ನೆಟ್ ಆನ್ ಅನದರ್ ಮ್ಯಾಗ್ನೆಟ್ ಆರ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೋರ್ಸ್. ಈ ರೀತಿ ಒಂದು ಕಾಂತವು ಮತ್ತೊಂದು ಕಾಂತದಲ್ಲಿ ಉಂಟು ಮಾಡ್ತಕ್ಕಂತಹ ಈ ಬಲವನ್ನೇ ನಾವು ಕಾಂತೀಯ ಬಲ, ವಾಟ್ ವಿ ಕಾಲ್ಡ್ ಆಸ್ ಕಾಂತೀಯ ಬಲ, ಮ್ಯಾಗ್ನೆಟಿಕ್ ಫೋರ್ಸ್ ಅಂತೇಳಿ ಕರಿತೀವಿ. ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಮ್ಯಾಗ್ನೆಟ್ ಆನ್ ಅನದರ್ ಮ್ಯಾಗ್ನೆಟ್ ಆರ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಕಾಂತ ವಸ್ತುವಿನಲ್ಲಿ ಅಥವಾ ಕಾಂತದಲ್ಲಿ, ಅಂದರೆ ಮ್ಯಾಗ್ನೆಟ್ಟು ಅಥವಾ ಮ್ಯಾಗ್ನೆಟಿಕ್ ಮೆಟೀರಿಯಲ್ ನಡುವೆ ಫೋರ್ಸ್, ಒಂದು ಮ್ಯಾಗ್ನೆಟು ಇನ್ನೊಂದು ಮ್ಯಾಗ್ನೆಟ್ಗೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತಲ್ಲ, ಅದನ್ನು ನಾವು ಕಾಂತೀಯ ಬಲ ಅಂತೇಳಿ ಕರಿತೀವಿ. ಸಿನ್ಸ್ ಎ ಮ್ಯಾಗ್ನೆಟ್ ಕ್ಯಾನ್ ಎಕ್ಸರ್ಟ್ ಎ ಫೋರ್ಸ್ ಫ್ರಮ್ ಎ ಡಿಸ್ಟೆನ್ಸ್ ವಿತೌಟ್ ಬೀಯಿಂಗ್ ಇನ್ ಕಾಂಟ್ಯಾಕ್ಟ್, ಇಟ್ ಈಸ್ ಕಾಲ್ಡ್ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನೋಡಿ, ಇದರ ನಡುವೆ ಯಾವುದೇ ಒಂದು ಬಲದ ಪ್ರಯೋಗ ಇಲ್ಲ. ಇದು ಇಲ್ಲಿದೆ, ಇದು ಇಲ್ಲಿದೆ, ಆದರೂ ಅದರ ಬಲ ಮ್ಯಾಗ್ನೆಟ್ನ ಎಳ್ದಂಗೆ ಆಗ್ತಿರುತ್ತೆ. ಅದರ ಹತ್ರ ಸ್ವಲ್ಪ ತೊಗೊಂಡೋಗಿ ನೋಡಿ, ನಿಮ್ಮ 2 ಕೈಗಳು ಅಟ್ರಾಕ್ಷನ್ಗೆ ಒಂಥರ ಎಳ್ದಂಗೆ ಆಗ್ತಿರುತ್ತೆ ಆ ಮ್ಯಾಗ್ನೆಟ್ಗಳ ನಡುವೆ. ಅಂದರೆ ಯಾವುದೇ ಸಂಪರ್ಕ ಇಲ್ಲದೆ ಒಂದು ಮ್ಯಾಗ್ನೆಟ್ ಇನ್ನೊಂದು ಮ್ಯಾಗ್ನೆಟನ್ನು ಸಂಪರ್ಕಕ್ಕೆ ಒಳಗಾಗುವುದನ್ನು, ಬಲವನ್ನು ಉಂಟು ಮಾಡ್ತಕ್ಕಂಥ, ಬಲ ಉಂಟಾಗೋದಕ್ಕೆ ನಾವು ಇಲ್ಲಿವರೆಗೂ ಕಾಂಟ್ಯಾಕ್ಟ್ ಬೇಕು ಅಂತ, ಸಂಪರ್ಕ ಇದ್ರೇ ಬಲ ಉಂಟಾಗೋದು ಅಂತ ಓದಿದ್ದೀವಿ. ಆದರೆ ವಿತೌಟ್ ಕಾಂಟ್ಯಾಕ್ಟು ಸಹ ಫೋರ್ಸ್ ಎಕ್ಸರ್ಟ್ ಆಗ್ತಿದೆ, ಬಲ ಉಂಟಾಗ್ತಿದೆ ಅಂದರೆ ಅಂಥ ಬಲವನ್ನು ನಾವೇನಂತ ಕರಿತೀವಿ? ನಾನ್ ಕಾಂಟ್ಯಾಕ್ಟ್ ಫೋರ್ಸ್, ವಾಟ್ ವಿ ಕಾಲ್ಡ್ ಆಸ್ ಸಂಪರ್ಕ ರಹಿತ ಬಲ. ಅಂದರೆ ಮ್ಯಾಗ್ನೆಟ್ ಕ್ಯಾನ್ ಎಕ್ಸರ್ಟ್ ಎ ಫೋರ್ಸ್, ಕಾಂತವು ಯಾವುದೇ ಒಂದು ಸಂಪರ್ಕದ ಸಹಾಯವಿಲ್ಲದ ಬಲವನ್ನು ಉಂಟು ಮಾಡ್ತಿದೆಯಲ್ಲ, ಡಿಸ್ಟೆನ್ಸ್ ವಿತೌಟ್ ಬೀಯಿಂಗ್ ಇನ್ ಕಾಂಟ್ಯಾಕ್ಟ್, ಅದು ಎಷ್ಟು ಡಿಸ್ಟೆನ್ಸ್, ಎಷ್ಟು ದೂರದಲ್ಲಿದೆ, ಆದರೂ ಅದು ಬಲವನ್ನು ಉಂಟು ಮಾಡ್ತಿದೆ, ಫೋರ್ಸ್ ಎಕ್ಸರ್ಟ್ ಆಗ್ತಿದೆ, ಬಲ ಉಂಟಾಗ್ತಿದೆ. ಇಂತಹ ಬಲವನ್ನು ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಆಯ್ತಾ? ಆರ್ ದೇರ್ ಮೋರ್ ಡಿಸ್ಟೆನ್ಸ್. ಎಲ್ಲ ಕೆಲವು ಬಲಗಳು ದೂರದಲ್ಲಿದ್ದರೂ ಬಲ ಉಂಟಾಗುತ್ತದೆ.
ಇನ್ನು ನೋಡಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ ಅಂದರೆ ಸ್ಥಾಯಿ ವಿದ್ಯುತ್ ಬಲ. ಸ್ಥಾಯಿ ವಿದ್ಯುತ್ ಬಲ ಅಂತೇಳಿ ಇದಕ್ಕೊಂದು ಆ್ಯಕ್ಟಿವಿಟಿನ ಕೊಡ್ತಾರೆ. ಲೆಟಸ್ ಎಕ್ಸ್ಪೆರಿಮೆಂಟ್. ಟೇಕ್ ಎ ಪ್ಲಾಸ್ಟಿಕ್ ಸ್ಕೇಲ್ ಆರ್ ಎ ಪ್ಲಾಸ್ಟಿಕ್ ಸ್ಟ್ರಾ, ಎ ಪೀಸ್ ಆಫ್ ಪಾಲಿಥೀನ್ ಆ್ಯಂಡ್ ಎ ಸ್ಮಾಲ್ ಪೀಸ್ ಆಫ್ ಪೇಪರ್. ಒಂದು ಪ್ಲಾಸ್ಟಿಕ್ ಪೈಪ್ ಸ್ಟ್ರಾ ಇದ್ರೆ ತೊಗೊಳ್ಳಿ, ಅಥವಾ ಈ ಥರ ಪ್ಲಾಸ್ಟಿಕ್ ಸ್ಕೇಲ್ ತೊಗೊಳ್ಳಿ, ಕಟ್ ಮಾಡಿರ್ತಕ್ಕಂಥ ಬಣ್ಣ ಬಣ್ಣದ ಕಾಗದದ ಚೂರುಗಳನ್ನ ತೆಗೆದುಕೊಳ್ಳಿ, ಅಥವಾ ಒಂದು ಪೀಸ್ ಆಫ್ ಪಾಲಿಥೀನ್, ಒಂದು ಪಾಲಿಥೀನ್ ಕವರ್ನ ತೆಗೆದುಕೊಳ್ಳಿ. ರಬ್ ಪ್ಲಾಸ್ಟಿಕ್ ಸ್ಕೇಲ್ ಸ್ಟ್ರಾ ವಿಗರಸ್ಲಿ ವಿತ್ ಪಾಲಿಥೀನ್. ಆ ಪ್ಲಾಸ್ಟಿಕ್ ಕವರ್ಗೆ ಪ್ಲಾಸ್ಟಿಕ್ ಸ್ಕೇಲು ಅಥವಾ ಪೈಪನ್ನು ಚೆನ್ನಾಗಿ ಉಜ್ಜಿ. ಡು ನಾಟ್ ಟಚ್ ದ ರಬ್ಬರ್ ಪಾರ್ಟ್ ವಿತ್ ಯುವರ್ ಹ್ಯಾಂಡ್ ಆರ್ ಎನಿ ಮೆಟಲ್ ಆಬ್ಜೆಕ್ಟ್. ಆ ಪಾಲಿಥೀನ್ ಕವರ್ನು ಮತ್ತು ಸ್ಕೇಲು ಅಥವಾ ಪೈಪು ಉಜ್ಜಿರ್ತಿರಲ್ಲ, ಆ ಭಾಗವನ್ನು ಕೈಯಲ್ಲಿ ಮುಟ್ಟೋದಾಗಲಿ, ಅದನ್ನು ಯಾವುದೇ ಒಂದು ಎರೇಸರಿಂದ ಅಳಿಸೋದು, ಯಾವುದೋ ಟಚ್ ಮಾಡೋದು, ಈ ರೀತಿ ಏನೂ ಮಾಡಬೇಡಿ. ನಾವು ಬ್ರಿಂಗ್ ಇಟ್ ಕ್ಲೋಸ್ ಟು ದ ಸ್ಮಾಲ್ ಪೀಸಸ್ ಆಫ್ ಪೇಪರ್ ಪ್ಲೇಸ್ಡ್ ಆನ್ ಎ ಟೇಬಲ್. ಈಗ ಟೇಬಲ್ ಮೇಲೆ ಇರ್ತಕ್ಕಂಥ ಸಣ್ಣ ಸಣ್ಣ ಕಾಗದದ ಚೂರುಗಳ ಬಳಿ ಉಜ್ಜಿರ್ತಿರಲ್ಲ ಸ್ಕೇಲು ಅಥವಾ ಪೈಪ್ ಪ್ಲಾಸ್ಟಿಕ್ ಕವರಿಂದ, ಅದರ ಹತ್ರ ತೆಗೆದುಕೊಂಡೋಗಿ. ಟೇಕ್ ಕೇರ್ ನಾಟ್ ಟು ಟಚ್ ದ ಪೇಪರ್ ಪೀಸಸ್. ಡು ಯು ನೋಟಿಸ್ ಸಮಥಿಂಗ್ ಸರ್ಪ್ರೈಸಿಂಗ್? ಅದರ ಹತ್ತಿರಕ್ಕೆ ತೆಗೆದುಕೊಂಡೋಗಿದ್ರೆ ಟಚ್ ಮಾಡಬಾರ್ದು. ಈ ಕಾಗದದ ಚೂರುಗಳು ಈ ಸ್ಕೇಲ್ಗೆ ಟಚ್ ಆಗಬಾರ್ದು, ಸ್ವಲ್ಪ ಅದರ ಹತ್ತಿರಕ್ಕೆ ಹೋಗ್ಬೇಕೇ ಹೊರತು ಸ್ಕೇಲ್ ಆ ಕಾಗದವನ್ನು ಟಚ್ ಮಾಡಬಾರ್ದು. ಆ ರೀತಿ ಆ ಸ್ಕೇಲ್ನ ಇಟ್ಕೊಳ್ಳಿ. ನಿಮಗೆ ಸರ್ಪ್ರೈಸ್ ಅನಿಸುತ್ತಾ? ದ ಪೇಪರ್ ಪೀಸಸ್ ಗೆಟ್ ಪುಲ್ಡ್ ಟುವರ್ಡ್ಸ್ ದ ಪ್ಲಾಸ್ಟಿಕ್ ಸ್ಕೇಲ್ ಆರ್ ಸ್ಟ್ರಾ ಆ್ಯಂಡ್ ಸ್ಟಿಕ್ ಟು ಇಟ್ ವ್ಯಾನ್ ಇಟ್ ಈಸ್ ಬ್ರಾಟ್ ಕ್ಲೋಸ್ ಟು ಪೇಪರ್ ಪ್ಲೇಸಸ್. ನೀವು ಅದನ್ನು ಟಚ್ ಮಾಡೋದೇ ಬೇಡ, ಕಾಗದದ ಚೂರುಗಳನ್ನ ಆ ಸ್ಕೇಲಿಗೆ ಅಥವಾ ಪೈಪಿಗೆ ಅದರ ಹತ್ರ ತೆಗೆದುಕೊಂಡು ಹೋಗ್ತಿದ್ದಾಗೆ ಆ ಟೇಬಲ್ ಮೇಲೆ ಇರ್ತಕ್ಕಂಥ ಕಾಗದ ಚೂರುಗಳೇ ಅಪ್ವರ್ಡ್ಗೆ ಮೇಲ್ಮುಖವಾಗಿ ಆ ಸ್ಕೇಲಿನ ಹತ್ತಿರ ಬಂದು ಅಂಟ್ಕೊಳ್ಳುತ್ತೆ. ವೈ ಡಸ್ ದಿಸ್ ಹ್ಯಾಪನ್? ಯಾಕೆ ಈ ರೀತಿ ನಡೆಯುತ್ತೆ? ವೆನ್ ಟೂ ಆಬ್ಜೆಕ್ಟ್ಸ್ ಆಫ್ ಸರ್ಟನ್ ಮೆಟೀರಿಯಲ್ಸ್ ಆರ್ ರಬ್ಡ್ ಟುಗೆದರ್, ಎಲೆಕ್ಟ್ರಿಕಲ್ ಚಾರ್ಜಸ್ ಬಿಲ್ಡ್ ಅಪ್ ಆನ್ ದೇರ್ ಸರ್ಫೇಸಸ್. ನೀವು ಈ ಪ್ಲಾಸ್ಟಿಕ್ ಸ್ಕೇಲು ಮತ್ತು ಒಂದು ಪ್ಲಾಸ್ಟಿಕ್ ಕವರ್ನ ಉಜ್ಜಿರ್ತಿರಲ್ಲ, ಇವೆರಡರ ನಡುವೆ ಏನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಎಲೆಕ್ಟ್ರಿಕಲ್ ಚಾರ್ಜ್, ವಿದ್ಯುತ್ ಆವೇಶ ಉಂಟಾಗಿರುತ್ತೆ. ಯಾವುದರಲ್ಲಿ? ಈ ಸ್ಕೇಲ್ನ ಮೇಲ್ಭಾಗದಲ್ಲಿ ಸರ್ಫೇಸಲ್ಲಿ ಮತ್ತು ಪ್ಲಾಸ್ಟಿಕ್ನ ಮೇಲ್ಭಾಗದಲ್ಲಿ, ಆ ಎರಡೂ ಸರ್ಫೇಸ್ಗಳಲ್ಲಿ, ಸರ್ಫೇಸ್ ಆನ್ ದೀಸ್ ಆಬ್ಜೆಕ್ಟಲ್ಲಿ ಏನು ಎಲೆಕ್ಟ್ರಿಕ್ ಚಾರ್ಜ್, ವಿದ್ಯುತ್ ಆವೇಶಗಳು ಉಂಟಾಗಿರುತ್ತೆ. ದೀಸ್ ಚಾರ್ಜಸ್ ಕಾಲ್ಡ್ ಸ್ಟ್ಯಾಟಿಕ್ ಚಾರ್ಜಸ್. ಇದನ್ನು ಏನಂತ ಕರಿತೀವಿ? ಸ್ಥಾಯಿ ವಿದ್ಯುತ್. ಈ ರೀತಿ ಉಂಟಾಗಿರ್ತಕ್ಕಂತಹ ಚಾರ್ಜಸ್ನ ನಾವು ಸ್ಥಾಯಿ ವಿದ್ಯುತ್ ಅಂತ ಕರೀತಾರೆ. ಆ್ಯಸ್ ದೆ ಡು ನಾಟ್ ಮೂವ್ ದೆಮ್ಸೆಲ್ಫ್. ತಾನಾಗಿ ಅದು ಸ್ವತಃ ಮೂವ್ ಆಗೋದಿಲ್ಲ, ಚಲಿಸುವುದಿಲ್ಲ. ದ ಆಬ್ಜೆಕ್ಟ್ ದಟ್ ಅಕ್ವೈರ್ಸ್ ಸ್ಟ್ಯಾಟಿಕ್ ಚಾರ್ಜಸ್ ಈಸ್ ಸೆಡ್ ಟು ಬಿ ಎ ಚಾರ್ಜ್ಡ್ ಆಬ್ಜೆಕ್ಟ್. ಯಾವ ವಸ್ತುಗಳು ಈ ರೀತಿಯ ಒಂದು ಚಾರ್ಜ್ಡ್ ಆವೇಶವನ್ನು ಹೊಂದುತ್ತೋ ಆ ವಸ್ತುಗಳನ್ನು ಚಾರ್ಜ್ಡ್ ಆಬ್ಜೆಕ್ಟ್, ಆವೇಶ ಭರಿತ ವಸ್ತುಗಳು ಅಂತೇಳಿ ಕರಿತೀವಿ. ಯಾವ ಸ್ಕೇಲ್ ಅದು ಚಾರ್ಜಸ್ ಆಗಿದೆ, ಪ್ಲಾಸ್ಟಿಕ್ಕಿಂದ ಉಜ್ಜಿದ್ದೀನಿ. ಸ್ಟ್ರಾ ಅದು ವಿದ್ಯುತ್ ಆವೇಶಕ್ಕೆ ಒಳಗಾಗಿದೆ. ಈ ರೀತಿ ವಿದ್ಯುತ್ ಆವೇಶಕ್ಕೆ ಒಳಗಾಗುವಂಥ ವಸ್ತುಗಳನ್ನು ವಿದ್ಯುತ್ ಆವೇಶ ವಸ್ತುಗಳು, ಆವೇಶಭರಿತ ವಸ್ತುಗಳು, ಚಾರ್ಜ್ಡ್ ಆಬ್ಜೆಕ್ಟ್ ಅಂತೇಳಿ. ಆಬ್ಜೆಕ್ಟ್ ದಟ್ ಅಕ್ವೈರ್ಸ್ ಎ ಸ್ಟ್ಯಾಟಿಕ್ ಚಾರ್ಜ್, ಸ್ಥಾಯಿ ವಿದ್ಯುತ್ತನ್ನು ಹೊಂದುವಂತಹ ವಸ್ತುಗಳಿಗೆ ಆವೇಶ ಭರಿತ ವಸ್ತುಗಳು ಅಂತೇಳಿ ಕರೆಯುತ್ತಾರೆ. ಇಸ್ ಸೆಡ್ ಟು ಬಿ ಎ ಚಾರ್ಜ್ಡ್ ಆಬ್ಜೆಕ್ಟ್. ಎ charged object attracts that is exert a force on uncharged objects made of certain materials such as a small piece of paper. ಈ ರೀತಿ ಈ ಸ್ಕೇಲಲ್ಲೇನೋ ಆ ಪ್ಲಾಸ್ಟಿಕ್ ಕವರಿಂದ ಉಜ್ಜಿದಾಗ ಇದು ಆವೇಶಕ್ಕೆ ಒಳಗಾಗಿ ಚಾರ್ಜ್ಡ್ ಆಬ್ಜೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಆವೇಶ ಭರಿತ ವಸ್ತು ಆಗಿದೆ. ಈ ಆವೇಶ ಭರಿತ ವಸ್ತು ಇದಕ್ಕೇನು ಚಾರ್ಜ್ ಆಗಿಲ್ಲ, ಆವೇಶವನ್ನು ಹೊಂದಿಲ್ಲ ಈ ಕಾಗದಗಳು. ಆವೇಶ ಭರಿತ ವಸ್ತುಗಳು ಆವೇಶ ರಹಿತ, ಆವೇಶವನ್ನು ಇಲ್ಲದೆ ಇರ್ತಕ್ಕಂತಹ ಈ ಪೇಪರ್ ಕಾಗದಗಳು ಇಂತಹ ವಸ್ತುಗಳನ್ನು ಆಕರ್ಷಿಸುತ್ತವೆ, ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡಿದಕ್ಕೆ ತಾನೇ ಈ ಕಾಗದ ಚೂರುಗಳೆಲ್ಲ ಇದಕ್ಕೆ ಹೋಗಿ ಅಂಟ್ಕೊಳ್ತಿರೋದು. ಈ ಸ್ಕೇಲು ಈ ಕಾಗದವನ್ನು ಅಟ್ರಾಕ್ಟ್ ಮಾಡ್ತಿದೆ, ಆಕರ್ಷಿಸ್ತಿದೆ. ಅರ್ಥ ಆಯ್ತಾ? ಅಂದರೆ ಆವೇಶ ಭರಿತ ವಸ್ತುಗಳು ಆವೇಶ ಇಲ್ಲದೆ ಇರ್ತಕ್ಕಂತಹ ಅನ್ಚಾರ್ಜ್ಡ್ ಆಬ್ಜೆಕ್ಟ್ಸ್ನ ವಸ್ತುಗಳನ್ನು ಆಕರ್ಷಿಸುತ್ತವೆ. ಅದು ಸಚ್ ಮೆಟೀರಿಯಲ್ ಯಾವುದು? ಸ್ಮಾಲ್ ಪೀಸಸ್ ಆಫ್ ಪೇಪರ್. ದಿಸ್ ಫೋರ್ಸ್ ಕಮ್ಸ್ ಇನ್ ಟು ಪ್ಲೇ ಈವನ್ ವೆನ್ ದ ಬಾಡೀಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್. ಇದಕ್ಕೆ ಯಾವುದೇ ರೀತಿಯ ಈ ರೀತಿಯ ಬಲವನ್ನು ಉಂಟು ಮಾಡುವಂತಹ ವಸ್ತುಗಳಲ್ಲಿ ಏನೋ ಯಾವುದೇ ರೀತಿಯ ಸಂಪರ್ಕದ ಇದಕ್ಕೆ ಏನಾದರೂ
ಕಾಂಟ್ಯಾಕ್ಟ್ ಬೇಕಾ, ಈ ಕಾಗದಗಳನ್ನ ಯಾರು ತಳ್ಳಬೇಕಾ, ಇದಕ್ಕೋಗಿ ಅಂಟ್ಕೊಳ್ಳಿ ಅಂತ ಏನಿಲ್ಲ. ಇದಾಗೆ ಇದು ಹೋಗಿ ಇಲ್ಲಿ ಅಂಟ್ಕೊಳ್ತೇವೆ ಸ್ಕೇಲರ್. ಇದಕ್ಕೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಬೇಕಾಗಿಲ್ಲ, ಸಂಪರ್ಕದ ಅವಶ್ಯಕತೆ ಇರೋದಿಲ್ಲ. ಈ ಥರ ಚಾರ್ಜಡ್ ಬಾಡೀಸ್, ಅನ್ಚಾರ್ಜಡ್ ಬಾಡೀಸ್ನ ಆಬ್ಜೆಕ್ಟ್ಸ್ನ ಅಟ್ರಾಕ್ಟ್ ಮಾಡುವಂತಹ ಈ ಒಂದು ಫೋರ್ಸ್ ಇದೆಯಲ್ಲ, ಈ ರೀತಿಯ ಒಂದು ಬಲಕ್ಕೆ ನೋ ನೀಡ್ ಟು ಎ ಕಾಂಟ್ಯಾಕ್ಟ್, ಯಾವುದೇ ಸಂಪರ್ಕದ ಅವಶ್ಯಕತೆ ಇರಲ್ಲ. ಬಾಡೀಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್. ಲೆಟ್ ಅಸ್ ಡೂ ಅನದರ್ ಆಕ್ಟಿವಿಟಿ ವಿತ್ ಆಬ್ಜೆಕ್ಟ್ಸ್ ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಹಾಗಾದರೆ ಈ ರೀತಿಯ ವಸ್ತುಗಳ ಬೇರೆ ಬೇರೆ ಇತರ ಭಿನ್ನವಾದ ವಸ್ತುಗಳ ಮೂಲಕ ಈ ಒಂದು ಚಟುವಟಿಕೆಯನ್ನು ಮಾಡೋಣ. ಇನ್ನೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ. ಆಕ್ಟಿವಿಟಿ 5.7 ನೋಡಿ. ಲೆಟ್ ಅಸ್ ಎಕ್ಸ್ಪೆರಿಮೆಂಟ್. ಟೇಕ್ 2 balloons, a length of thread and a woolen cloth. ಈ ರೀತಿ 2 ಬಲ್ಗಳನ್ನ ತಗೊಳ್ಳಿ ಮತ್ತು 2 ದಾರಗಳನ್ನ ತಗೊಳ್ಳಿ. ಉಲ್ಲನ್ ಬಟ್ಟೆ, ಸ್ವೆಟರು ಆ ಥರದನ್ನು ಉಲ್ಲನಿಂದ ಮಾಡಿರ್ತಕ್ಕಂಥ ಬಟ್ಟೆ ತಗೊಳ್ಳಿ. Inflate 2 balloons and hang them in such a way that they do not touch each other as shown in figure 5.9a. ಚಿತ್ರದಲ್ಲಿ ತೋರಿಸಿರೋ ಥರ ಒಂದಕ್ಕೊಂದು ಬಲೂನು ಟಚ್ ಆಗದೆ ಇರೋ ಥರ ಒಂದು ಟೇಬಲ್ನಲ್ಲಿ ಈ ಥರ ಸ್ಟಿಕ್ ಮಾಡಿ ದಾರದೆಲ್ಲ ಬಲೂನ್ನ ಊದಿ ಕಟ್ಟಿ ಸ್ವಲ್ಪ ಅವೆರಡು ಒಂದಕ್ಕೊಂದು ಟಚ್ ಆಗಬಾರ್ದು, ಆ ರೀತಿ ಕಟ್ಟಬೇಕು. ರಬ್ ಬೋತ್ ಬಲೂನ್ ವಿತ್ ಎ ಉಲ್ಲನ್ ಕ್ಲಾತ್ ಆ್ಯಂಡ್ ರಿಲೀಸ್ ದೆಮ್. 2 ಬಲೂನ್ಗಳನ್ನ ಉಲ್ಲನ್ನಿಂದ ಈ 2 ಬಲೂನ್ಗಳನ್ನ ಉಜ್ಜಿರಬೇಕು. ಬಿ ಕೇರ್ಫುಲ್ ನಾಟ್ ಟು ಟಚ್ ದ ರಬ್ಡ್ ಬಲೂನ್ಸ್ ವಿತ್ ಯುವರ್ ಫಿಂಗರ್ಸ್. ಈ ರಬ್ ಮಾಡಿರ್ತಿರಲ್ಲ ಉಲ್ಲನ್ ಕ್ಲಾತಿಂದ, ಆ ರಬ್ ಮಾಡಿರ್ತಕ್ಕಂಥ ಜಾಗವನ್ನು ನಿಮ್ಮ ಕೈಗಳಿಂದ ಮುಟ್ಬಾರ್ದು. ಅಂದರೆ ರಬ್ ಮಾಡಿದಾಗ ಉಲ್ಲನ್ ಕ್ಲಾತು ಮತ್ತು ಆ ಬಲೂನು ಅವುಗಳ ನಡುವೆ ಚಾರ್ಜಸ್ ಉಂಟಾಗಿರುತ್ತೆ, ಆವೇಶಗಳು ಉಂಟಾಗುತ್ತೆ. ನೀವು ಕೈಯಲ್ಲಿ ಮುಟ್ಟಿದ್ರೆ ಅದು ನಿಮ್ಮ ಕೈಗಳಿಗೆ ಅಂಟ್ಕೊಳ್ಳುತ್ತೆ, ಅಲ್ಲಿರೋದು ಹೊರಟೋಗ್ಬಿಡುತ್ತೆ, ಮತ್ತು ಮಾಮೂಲಿ ಖಾಲಿ ಬಲೂನ್ ಥರ ಆಗಿರುತ್ತೆ. ಹಾಗಾಗಿ ಅದು ಉಲ್ಲನ್ ಬಟ್ಟೆಯಿಂದ ಬಲೂನ್ನ ಉಜ್ಜಿದ್ದ ಜಾಗವನ್ನು ನಿಮ್ಮ ಕೈಗಳಲ್ಲಿ ಮುಟ್ಟಬಾರ್ದು. ವಾಟ್ ಡು ಯು ಅಬ್ಸರ್ವ್? ಏನನ್ನು ಗಮನಿಸ್ತೀರಾ? ವಿ ಅಬ್ಸರ್ವ್ ದಟ್ ದ ಬಲೂನ್ಸ್ ಮೂವ್ ಅವೇ ಫ್ರಮ್ ಈಚ್ ಅದರ್. ಇಲ್ಲಿ ನೋಡಿ, ನೆಕ್ಸ್ಟ್ ಪಿಕ್ಚರಲ್ಲಿ ಆಗುತ್ತೆ. ಒಂದಕ್ಕೊಂದು ದೂರ ತಳ್ಳಲ್ಪಟ್ಟಿದೆ. 2 ಬಲೂನ್ಗಳು ಹತ್ತಿರಕ್ಕೆ ಬಂದಿಲ್ಲ, ವಿಕರ್ಷಿಸಲ್ಪಟ್ಟಿವೆ, ದೂರಕ್ಕೆ ಹೋಗಿದೆ. ಆಸ್ ಇಫ್ ದೇ ಆರ್ ರಿಪಲಿಂಗ್ ಈಚ್ ಅದರ್. 2 ಬಲೂನ್ಗಳು ಪರಸ್ಪರ ವಿಕರ್ಷಿಸಲ್ಪಟ್ಟಿವೆ. ಚಿತ್ರ 5.9b ನಲ್ಲಿರೋದು ನೋಡಿ, ದೂರಕ್ಕೆ ಹೋಗಿದೆ. Now bring the woolen cloth used for rubbing the balloons close to one of the rubbed balloons. What happens? ಈಗೇನು ಮಾಡಿ, ಮತ್ತೆ ಉಲ್ಲನ್ ಕ್ಲಾತನ್ನು ಉಪಯೋಗಿಸ್ಕೊಂಡು ರಬ್ಬಡ್ ಬಲೂನ್ ಹತ್ರ ಒನ್ ಆಫ್ ದ ರಬ್ಬಡ್ ಬಲೂನ್ಗೆ ಬಲೂನ್ಸ್ ಕ್ಲೋಸ್ ಟು, ಈಗ ಮತ್ತೆ ಅದರ ಹತ್ರ ತನ್ನಿ. ಇನ್ನೊಂದು woolen cloth used for rubbing the balloons close to one of the rubbed. ಆಲ್ರೆಡಿ ಉಲ್ಲನ್ ಕ್ಲಾತಿಂದ ರಬ್ ಮಾಡಿರ್ತೀರ, ಆ ಬಲೂನ್ ಹತ್ರಕ್ಕೆ ರಬ್ಬಿಂಗ್ ಮಾಡುವಂತಹ ಬಲೂನ್, ಇನ್ನೊಂದು ಬಲೂನನ್ನು ಹತ್ತಿರಕ್ಕೆ ತನ್ನಿ. ಏನಾಗುತ್ತೆ ಗಮನಿಸಿ. ದೇ ಮೂವ್ ಟುವರ್ಡ್ಸ್ ಈಚ್ ಅದರ್. ಒಂದು ಬಲೂನು ರಬ್ ಆಗಿದೆ ಉಲ್ಲನ್ ಕ್ಲಾತಿಂದ, ಇನ್ನೊಂದನ್ನ ಮಾಡಬೇಕು, ಆಗಿಲ್ಲ. ಅದನ್ನ ಹತ್ತಿರ ತಂದಾಗ ಏನಾಯ್ತು? ಈಚ್ ಅದರ್, ಮೂವ್ ಟು ಈಚ್ ಅದರ್ ಇಫ್ ದೇ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್. 2 ಬಲೂನ್ಗಳು ಪರಸ್ಪರ ಹತ್ತಿರಕ್ಕೆ ಬಂತು. ಆ ಚಿತ್ರ ಕೊಟ್ಟಿಲ್ಲ, ಅಂದರೆ ಒಂದು ರಬ್ ಆಗಿದೆ, ಇನ್ನೊಂದು ರಬ್ ಆಪೋಸಿಟ್ ಆಯ್ತಲ್ಲಿ ಅಲ್ವಾ. 2 ಪರಸ್ಪರ ವಿರುದ್ಧ ಆವೇಶಗಳನ್ನು ಹೊಂದಿದೆ. ಒಂದು ಧನಾವೇಶ, ಒಂದು ಋಣಾವೇಶ ಅಂತ, ಅದು ವಿದ್ಯುತ್ ಚಾರ್ಜಸ್ಗಳು. ಇಲ್ಲಿ 2 ಸೇಮ್ ಚಾರ್ಜಸ್ ಇದ್ದಿದ್ದರಿಂದ 2 ರಿಪ್ಪಲಿಂಗ್ ಆಯಿತು, ವಿಕರ್ಷಿಸಲ್ಪಡ್ತು. ಅದೇ ಒಂದು ಬಲೂನನ್ನು ಉಲ್ಲನ್ ಕ್ಲಾತಲ್ಲಿ ಉಜ್ಜಿದೆ, ಇನ್ನೊಂದು ಬಲೂನನ್ನು ಉಜ್ಜಿಲ್ಲ. ಆ ರೀತಿ 2 ಬೇರೆ ಬೇರೆ ಬಲೂನನ್ನು ಕಟ್ಟಿದಾಗ 2 ಹತ್ತಿರಕ್ಕೆ ಬಂದಿರುತ್ತವೆ. ಅರ್ಥ ಆಯ್ತಾ? ಯಾಕಂದರೆ ಒಂದು ಆವೇಶವನ್ನು, ಉಲ್ಲನ್ ಬಟ್ಟೆಯಲ್ಲಿ ಉಜ್ಜಿರ್ತಕ್ಕಂಥ ಬಲೂನು ಚಾರ್ಜ್ ಆಗಿರುತ್ತೆ, ಆ ಆವೇಶವನ್ನು ಹೊಂದಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಇದು ಮೈನಸ್ ಇರುತ್ತೆ, ಇದು ಪ್ಲಸ್ ಇರುತ್ತೆ. ಒಂದು ಪ್ಲಸ್ ಮೈನಸ್ ಆದಾಗ ಏನಾಗುತ್ತೆ? ಅಟ್ರಾಕ್ಟ್ ಟು ಈಚ್ ಅದರ್. 2 ವಸ್ತುಗಳ ನಡುವೆ ಆಕರ್ಷಣೆ ಉಂಟಾಗುತ್ತೆ. ವಾಟ್ ಡು ವಿ ಇನ್ಫರ್ ಫ್ರಮ್ ದೀಸ್ ಅಬ್ಸರ್ವೇಷನ್? ಒಂದು ವೀಕ್ಷಣೆಯಿಂದ ನಮ್ಗೇನು ಗೊತ್ತಾಗುತ್ತೆ? ಅನ್ಚಾರ್ಜಡ್ ಬಲೂನ್ಸ್ ಏನದಿರೋದು? ಯಾವುದೇ ರೀತಿ ಬಲೂನನ್ನು ಉಲ್ಲನ್ ಬಟ್ಟೆಯಿಂದ ಉಜ್ಜಿಲ್ಲ. ಅನ್ಚಾರ್ಜಡ್ ಆಗಿರ್ತಕ್ಕಂಥ ಆವೇಶ ರಹಿತವಾದಂತಹ ಬಲೂನ್ಗಳು. ಇದು ಆವೇಶ ಭರಿತ,
ಎರಡು ಬಲೂನ್ಗಳನ್ನ ಉಲ್ಲನ್ ಬಟ್ಟೆಯಿಂದ ಉಜ್ಜಿರ್ತಕ್ಕಂಥದ್ದು ಚಿತ್ರದಲ್ಲಿ ಇರುವಂಥದ್ದು. ಇನ್ನೊಂದು ಪಿಕ್ಚರ್ ಕೊಟ್ಟಿಲ್ಲ, ಒಂದು ಉಜ್ಜಿರೋದು ಉಲ್ಲನ್ ಬಟ್ಟೆಯಿಂದ, ಇನ್ನೊಂದು ಹಾಗೆ ಬಿಟ್ಟಿರೋ ಚಿತ್ರ ಕೊಟ್ಟಿಲ್ಲ, ಬಟ್ ಅದೆರಡು ಅಟ್ರಾಕ್ಟ್ ಆಗಿರುತ್ತೆ. We found that the two similarly charged balloons repel each other, whereas a charged balloons and the woolen cloth with which the balloons was rubbed attract each other. ಈ ಒಂದು ಅಬ್ಸರ್ವೇಷನ್ ಇಂದ ಏನು ತಿಳ್ಕೊಂಡ್ವಿ, ಎರಡು ಉಲ್ಲನ್ ಬಟ್ಟೆಯಿಂದ ಉಜ್ಜಿರ್ತಕ್ಕಂಥ ಬಲೂನ್ಗಳು ವಿಕರ್ಷಿಸುತ್ತವೆ, ದೂರದಲ್ಲಿರುತ್ತೆ. ಅದೇ ರೀತಿ ದ ಉಲ್ಲನ್ ಕ್ಲಾತ್ ವಿತ್ ವಿಚ್ ಬಲೂನ್ ವಾಸ್ ರಬ್ಡ್, ಯಾವ ಬಲೂನು ಉಲ್ಲನಿಂದ ಉಜ್ಜಿರುತ್ತೆ ಮತ್ತು ಇನ್ನೊಂದು ಬಲೂನು ಹಾಗೇ ಇರುತ್ತೆ, ಅವುಗಳು ಅಟ್ರಾಕ್ಟ್ ಆಗಿರುತ್ತೆ, ಅಟ್ರಾಕ್ಟ್ ಟು ಈಚ್ ಅದರ್, ಒಂದನ್ನೊಂದು ಆಕರ್ಷಿಸಲ್ಪಡುತ್ತವೆ ಅಂತ ಇದರಿಂದ ಗೊತ್ತಾಗುತ್ತೆ. Does this indicate that the charge on the balloon is of the different kind from the charge on the woolen cloth? ಇದರಿಂದ ನಮಗೇನು ಗೊತ್ತಾಗುತ್ತೆ, ಆವೇಶ ಉಲ್ಲನ್ ಕ್ಲಾತ್ ನಲ್ಲಿ ಮತ್ತು ಬಲೂನ್ನ ನಡುವೆ ಆವೇಶವನ್ನು ಹೊಂದುವಂತಹ ವಿಶೇಷವಾದಂತಹ ಒಂದು ಗುಣಲಕ್ಷಣ ಹೊಂದಿದೆ. ಉಲ್ಲನ್ ಕ್ಲಾತ್ ಆವೇಶವನ್ನು ಉಂಟು ಮಾಡಿರ್ತಕ್ಕಂತಹ ಲಕ್ಷಣವನ್ನು ಹೊಂದಿದೆ ಉಲ್ಲನ್ ಕ್ಲಾತ್ ಮತ್ತು ಬಲೂನ್ನ ನಡುವೆ ಎಂಬುದು ನಮಗೆ ತಿಳಿಯುತ್ತೆ. ಡಸ್ ಇಟ್ ಮೀನ್ ದಟ್ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್? ಹಾಗಾದರೆ ಆವೇಶಗಳಲ್ಲಿ ಎರಡು ರೀತಿಯ ಆವೇಶಗಳಿವೆಯೇ? ಚಾರ್ಜಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಚಾರ್ಜಸ್ ಇದೆಯಾ? ಎಲೆಕ್ಟ್ರಿಕಲ್ ಚಾರ್ಜಸ್ ಅಲ್ಲಿ, ವಿದ್ಯುತ್ ಆವೇಶಗಳಲ್ಲಿ ಎರಡು ವಿಧವಾದ ವಿದ್ಯುತ್ ಆವೇಶಗಳಿವೆಯೇ ಅಂತ ಕ್ವಶನ್ ಕೇಳಿದೆ. Since the balloons were charged in the same way, we can say that they have acquired similar charges. ಎರಡು ಬಲೂನ್ಗಳಲ್ಲಿ ಉಂಟಾದಂತಹ ಆವೇಶಗಳು ಎರಡು ರೀತಿಯ ಆವೇಶಗಳನ್ನ, ಎರಡು ಒಂದೇ ರೀತಿಯ ಆವೇಶಗಳನ್ನ ಹೊಂದಿದೆ ಅಂತ ತಿಳ್ಕೊಂಡ್ವಿ. ಆಸ್ ದ ಸಿಮಿಲರ್ಲಿ ಚಾರ್ಜ್ಡ್ ಬಲೂನ್ಸ್ ರಿಪಲ್ಡ್ ಈಚ್ ಅದರ್, ಒಂದೇ ತೆರನಾದ ಆವೇಶವನ್ನು ಹೊಂದಿರತಕ್ಕಂತಹ ಬಲೂನ್ಗಳು ಪರಸ್ಪರ ವಿಕರ್ಷಿಸಲ್ಪಟ್ಟವು, ಒಂದಕ್ಕೊಂದು ದೂರ ಸರಿಯಲ್ಪಟ್ಟವು. ವಿ ಕ್ಯಾನ್ ಇನ್ಫರ್ ದಟ್ ಸಿಮಿಲರ್ ಅಂದರೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್. ಇದರಿಂದ ನಮ್ಗೆ ಏನು ಅರ್ಥ ಆಯಿತು, ಒಂದೇ ರೀತಿಯಾದ ಆವೇಶಗಳಿರತಕ್ಕಂತಹ ವಸ್ತುಗಳಲ್ಲಿ ವಿಕರ್ಷಿಸಲ್ಪಡುತ್ತವೆ, ಆವೇಶವನ್ನು ಹೊಂದಿರತಕ್ಕಂಥ ವಸ್ತುಗಳು ವಿಕರ್ಷಿಸಲ್ಪಡುತ್ತವೆ. ರಿಪಲ್ ಈಚ್ ಅದರ್. ಇನ್ಫರ್ ದಟ್ ಸಿಮಿಲರ್ ಅಂದರೆ ಲೈಕ್, ಅಂದರೆ ಎರಡು ಪಾಸಿಟಿವ್ ಚಾರ್ಜಸ್ ಬಂದಿದ್ರೆ, ಎರಡರಲ್ಲೂ ಚಾರ್ಜಸ್ ಆಗಿದ್ರೆ ಏನಾಗುತ್ತೆ, ಸಿಮಿಲರ್ ಚಾರ್ಜಸ್ ಆರ್ ರಿಪಲ್ ಈಚ್ ಅದರ್. ಎರಡು ಒಂದೇ ತೆರನಾದ ಆವೇಶಗಳನ್ನು ಹೊಂದಿರತಕ್ಕಂಥ ವಸ್ತುಗಳು ವಿಕರ್ಷಿಸಲ್ಪಡುತ್ತವೆ. ಬೋತ್ ದ ರಬ್ಬಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ದ ರಬ್ಡ್ ಆಬ್ಜೆಕ್ಟ್ ಗೆಟ್ ಚಾರ್ಜ್ಡ್, ಬಟ್ ದೇ ಅಕ್ವೈರ್ಸ್ ಆಪೋಸಿಟ್ ಕೈಂಡ್ ಆಫ್ ಚಾರ್ಜಸ್. ದೇರ್ ಅಟ್ರಾಕ್ಷನ್ ಶೋಸ್ ದಟ್ ಆಪೋಸಿಟ್ ಕೈಂಡ್ ಅನ್ಲೈಕ್ ಎ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇಲ್ಲಿ ಏನಾಯಿತು, ರಬ್ಬಿಂಗ್, ಉಜ್ಜಿರುವಂತಹ ಎರಡು ವಸ್ತುಗಳ ನಡುವೆ ಆವೇಶ ಉಂಟಾಗಿ ವಿರುದ್ಧ ದಿಕ್ಕಿನಲ್ಲಿ ಆವೇಶಗಳು ಉಂಟಾಗುತ್ತವೆ. ಇದರಿಂದ ಅಟ್ರಾಕ್ಷನ್ಸ್ ಉಂಟಾಗುತ್ತೆ. ಹಾಗೆ ಆಪೋಸಿಟ್ ಕೈಂಡ್, ವಿರುದ್ಧ ದಿಕ್ಕಿನ ಆವೇಶವನ್ನು ಉಂಟು ಮಾಡ್ತಕ್ಕಂಥ ಎರಡು ವಸ್ತುಗಳಲ್ಲಿ ಅಟ್ರಾಕ್ಷನ್, ಆಕರ್ಷಣೆಯನ್ನು ಉಂಟು ಮಾಡುತ್ತದೆ. The two kinds of static charges are said to be a positive and negative. ಈ ರೀತಿ ಎರಡು ವಿಧವಾದ ಸ್ಥಾಯಿ ಆವೇಶವನ್ನು ನಾವು ಯಾವುದು ಅಂತ ಕರಿತೀವಿ, ಏನಂತ ಕರಿತೀವಿ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಎರಡು ವಿಧವಾದ ಸ್ಥಾಯಿ ಆವೇಶಗಳನ್ನು ಹೊಂದಿದೆ. ಆ ಎರಡು ವಿಧವಾದ ಸ್ಟ್ಯಾಟಿಕ್ ಚಾರ್ಜಸ್, ಸ್ಥಾಯಿ ಆವೇಶಗಳೆಂದರೆ ಒಂದು ಧನಾತ್ಮಕ ಮತ್ತು ಒಂದು ಋಣಾತ್ಮಕ. ಅರ್ಥ ಆಯ್ತಾ? ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜ್ಡ್ ಬಾಡಿ ಆನ್ ಅನದರ್ ಚಾರ್ಜ್ಡ್ ಬಾಡಿ ಆರ್ ಆನ್ ಅನ್ಚಾರ್ಜ್ಡ್ ಬಾಡಿ. ಯಾವುದೇ ಒಂದು ಬಲವು ಆವೇಶಗಳಿಂದ ಉಂಟಾಗುವಾಗ, ಆವೇಶವನ್ನು ಉಂಟು ಮಾಡುವಾಗ, ಒಂದು ಆವೇಶಯುಕ್ತ ವಸ್ತುವು ಮತ್ತೊಂದು ಆವೇಶ ಭರಿತ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಉಂಟಾಗುವ ಈ ಒಂದು ಬಲವನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಫೋರ್ಸ್, ಸ್ಥಾಯಿ ವಿದ್ಯುತ್ ಬಲ ಅಂತೇಳಿ ಕರಿತೀವಿ. ಇಟ್ ಈಸ್ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಇದು ಸಹ ಏನು, ಸಂಪರ್ಕರಹಿತ ಬಲವಾಗಿದೆ. ಯಾವುದು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ ಇವೆರಡು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಉದಾಹರಣೆ. ಆಯ್ತಾ? ಲಿಸ್ಟ್ ನೇಮ್ ದ ನಾನ್ ಕಾಂಟ್ಯಾಕ್ಟ್ ಅಥವಾ ಗಿವ್ ಟು ಎಕ್ಸಾಂಪಲ್ಸ್ ಆಫ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಅಂದರೆ ಒಂದು ಮ್ಯಾಗ್ನೆಟಿಕ್ ಫೋರ್ಸು, ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೇಳಿ ನೀವು ಬರಬಹುದು. ಇಲ್ಲಿಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಇಲ್ಲಿ ಚಾರ್ಜಸ್ ಉಂಟಾಗುತ್ತೆ. ಮ್ಯಾಗ್ನೆಟಿಕ್ ಫೋರ್ಸಲ್ಲಿ ಕಾಂತತ್ವ, ಮ್ಯಾಗ್ನೆಟಿಕ್ ಎನರ್ಜಿ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ?
ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಫೋರ್ಸ್ ಎಕ್ಸೈಟೆಡ್ ಬೈ ಎ ಚಾರ್ಜ್ಡ್ ಬಾಡಿ. ಬಲವು ಹೇಗೆ ಉಂಟಾಗುತ್ತದೆ, ಒಂದು ಆವೇಶ ಚಾರ್ಜ್ಡ್ ಬಾಡಿ ಟು ಅನದರ್ ಚಾರ್ಜ್ಡ್ ಬಾಡಿ ಆರ್ ಅನ್ಚಾರ್ಜ್ಡ್ ಬಾಡಿ. ಬಲ ಉಂಟಾಗಬೇಕಾದ್ರೆ ಒಂದು ವಸ್ತುವಿನಲ್ಲಿ ಆವೇಶವನ್ನು ಹೊಂದಿರತಕ್ಕಂಥ ಒಂದು ವಸ್ತುವು ಮತ್ತೊಂದು ಆವೇಶ ಭರಿತ ಅಥವಾ ಆವೇಶರಹಿತ ವಸ್ತುವಿನಲ್ಲಿ ಉಂಟಾಗ್ತಕ್ಕಂಥ ಬಲವನ್ನು ನಾವು ಸ್ಥಾಯಿ ವಿದ್ಯುತ್ ಬಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತಾಗಲ್ಲ ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ದಿ ಟೈಮ್ ಆಡಿಯೋನ ಕೇಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿದೆ, ಅವ್ರಿಗೂ ಸಿಗಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಸದ್ಯಕ್ಕೆ. ಅವರು ಸಹ ಕೇಳಿಕೊಳ್ಳಿ ಹಾಗೂ ನಾನು ಕೊಟ್ಟ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ ಅಂತ ಹೇಳಿ. ಡಿಫೈನ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. So what is non-contact force and what is magnetic force? Give an example. What is electrostatic force? Let's see it. Again, define static charges and define charged objects. Does it mean that there are two kinds of electrical charges? Yes. Yadu? Name the two kinds of electric charge. Next question. Name the two kinds of electric charges. Idene. Two kinds of static charge. Ida electric charges annu onde athwa name the two kinds of static charges. Iduna adu bariri. And then what is electrostatic force? And then name the two non-contact forces. Name the athwa list the non-contact forces athwa give two examples of non-contact forces. Yavadu kelidru ide electrostatic force and magnetic force. Okay na? Okay my dear student, thank you.